ನಾನು PDOಗಾಗಲಿ ಪ್ರೆಸಿಡೆಂಟ್ಗಾಗಲಿ ಇವ್ರಿಗೆ ಯಾರಿಗೂ ಫೋನ್ ಮಾಡಿದ್ರು ರೆಸ್ಪಾನ್ಸ್ ಕೊಡಲ್ಲ. ಬೆಳಗ್ಗೆ ಇವತ್ತು ನಾನು EO ಮೇಡಮ್ ಫೋನ್ ಮಾಡಿದರೆ, ನೀವು ಸುಮ್ಮನೆ ಟೈಮ್ ಪಾಸ್ ಫೋನ್ ಮಾಡಿಬೇಡಿ, ನಾನು ಮೇಡಮ್ ಕೊಂಡೇಟಹಳ್ಳಿ ಗ್ರಾಮ ಪಂಚಾಯತಿ ಮೆಂಬರ್ ಮಾತಾಡ್ತಾ ಇದ್ದೀನಿ, ನೀರು ಸಮಸ್ಯೆ ಇದೆ, ಮೋಟ್ರ್ ಸುಟ್ಟೋಗಿದೆ, ಜೀಪ್ ಅವ್ರು ಕರ್ಸಿನಿ ಅಂತೇಳಿ ಕರ್ಸಲಿಲ್ಲ. ಎಷ್ಟು ದಿನ ಸರ್ ಈ ಸಮಸ್ಯೆ? 5 ಡೇಸ್ ಇತ್ತು, ಟ್ಯಾಂಕರಲ್ಲಿ ಹೊಡೆದಿದ್ದೀನಿ. 3 ಡೇಸು ಯಾವೇ ಅಧಿಕಾರಿ ಆಗಲಿ ರೆಸ್ಪಾನ್ಸ್ ಕೊಡಲಿಲ್ಲ, ವಿಸಿಟ್ ಮಾಡಲಿಲ್ಲ. ಒಂದು PDO ಆಗಲಿ, ಅಧ್ಯಕ್ಷರಾಗಲಿ, ಒಂದು ಇವರಾಗಲಿ, ಬಿಲ್ ಕಲೆಕ್ಟರ್ ಆಗಲಿ ಫೋನ್ ಮಾಡಿದ್ರೆ ಫೋನಿಗೆ ರೆಸ್ಪಾನ್ಸ್ ಕೊಡಲ್ಲ. ಕುಡಿಯೋ ನೀರು ತುಂಬ ಸಮಸ್ಯೆ ಇದೆ. ಊರಲ್ಲಿ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ. ನಮ್ಮನ್ನು ತಲೆ ಎತ್ಕೊಂಡು ಓಡಾಡೋಂಗಿಲ್ಲ. ಗ್ರಾಮ ಪಂಚಾಯತಿ ಮೆಂಬರ್ ಆಗಿ ನಾನು, ಆದರೆ ನನ್ನ ಕೈಯಲ್ಲಿ ಆದಷ್ಟು ಟ್ಯಾಂಕರ್ ಹೊಡಿಸಿದ್ದೀನಿ, ನನ್ನ ಕೈಯಲ್ಲಿ ಆದಷ್ಟು ನಾನು ಸಪೋರ್ಟ್ ಹೆಲ್ಪ್ ಮಾಡ್ತಾ ಇದ್ದೀನಿ. ಆದರೆ ನೀರು ಎಲ್ಲೂ ಇಲ್ಲ, ಊರ ಪಕ್ಕದಲ್ಲಿ ಎಲ್ಲೂ ಇಲ್ಲ. ಪ್ರೈವೇಟ್ ಬೋರ್ ವ್ಯವಸ್ಥೆ ಮಾಡೋದು ಅವು ಡ್ರೈ ಆಗಿದ್ದಾವೆ. ಆದರೆ ಇವರು ನೀರಿರೋ ವಾಟರ್ ಸಪ್ಲೈ ಬೋರಲ್ಲಿ ನೀರಿದ್ದಾವೆ. ಆ ಬೋರನ್ನ ಇವರು ರೆಡಿ ಮಾಡೋದಕ್ಕೆ ಮೋಟ್ರ್ ಒಂದು ಸುಟ್ಟೋಗಿದೆ. ಸುಟ್ಟೋಗಿರೋ ಮೋಟ್ರನ್ನ ಎತ್ತೋದಕ್ಕೆ ಜೀಪ್ ಅವ್ರು ಯಾರಿಗೋ ಬಾಯೊಬ್ಬಲ್ಲಿ ಕಾಂಟ್ರಾಕ್ಟ್ ಕೊಟ್ಟಿದ್ದಾನೆ, ಅವ್ರ ಹತ್ರ ಜೀಪ್ ಇಲ್ಲ. ಅಂಥವ್ರಿಗೂ ಕಾಂಟ್ರಾಕ್ಟ್ ಕೊಟ್ಬಿಟ್ಟು ಅವನು ಯಾವುದೋ ಪ್ರೈವೇಟ್ ಕರ್ಕೊಂಡು ಬಂದು ಪ್ರೈವೇಟ್ ಅವನು ಬೇರೆ ಅವ್ನು ಕರ್ಕೊಂಡು ಬಂದು ಮೋಟ್ರ್ ಎತ್ತೋದು. ಆದರೆ 2 ದಿವಸ 3 ದಿವಸ ನೀರಿಲ್ಲ ಅಂದರೆ ನಾವು ಪಬ್ಲಿಕ್ ಊರಲ್ಲಿ ನಾವೇನು ಅಂತಾರೆ, ಬೆಳಗ್ಗೆ EO ಮೇಡಮ್ ಫೋನ್ ಮಾಡಿದ್ರೆ ನೀವು ಟೈಮ್ ಪಾಸ್ ಫೋನ್ ಮಾಡಬೇಡಿ ಅಂತ ಉಡಾಪಿ ನಾವು ಆನ್ಸರ್ ಕೊಡ್ತಾರೆ. ನಮ್ಗೆ ಮಾಡಕ್ ಕೆಲಸ ಇರೋದು. ತಾವು ಅಧ್ಯಕ್ಷನ ನಮ್ಗೆ ಗೊತ್ತು ಸರ್, ಎಲ್ಲಿ ಊರಲ್ಲಿ ನೀರು ಇಲ್ಲ, ಏನು ಇಲ್ಲ. ಯಾರತ್ರ ನಾವು ನೀರ್ ಇವಾಗ ನಿಮ್ ಪಂಚಾಯತಿಗೆ ಬಂದಿದ್ದೀರಾ, ಪಂಚಾಯತಿಗೆ ಬಂದಾಗ ಅಧ್ಯಕ್ಷರು ಮತ್ತು PDO ಇದ್ರಾ? ಅವ್ರು ಯಾರು ಇಲ್ಲ ಸರ್, ಇಲ್ಲ ಸರ್, ಯಾರು ಇರ್ಲಿಲ್ಲ. ನಾವ್ ಎಷ್ಟು ಬಾರಿ ಬಿಡಕ್ಕಾಗುತ್ತೆ ಸರ್? ಇವಾಗ ಕುಡಿಯಕ್ ನೀರಿಲ್ಲ ಅಂದ್ರೆ ನಾವು ಗುಡ್ವಾಂಡೆಗೆ ಹೋಗ್ಬೇಕು, ಫಿಲ್ಟರ್ ನೀರು ಕೂಡ ಬರಲ್ಲ ಅಲ್ಲಿ. ಇವಾಗ ನಾವ್ ಗಾಡಿ ಇದ್ರೆ ಹೋಗಿ ಎತ್ಕೊಂಡ್ ಬರ್ತಾರೆ, ಗಾಡಿ ಇಲ್ದಿರೋರು ಹೆಂಗ್ ಎತ್ಕೊಂಡ್ ಬರ್ತಾರೆ ಸರ್ ನೀರು? ಕುಡಿಯಕ್ ನೀರೇ ಇಲ್ಲ ನಮ್ಗೆ ಸರ್. ಏನ್ ಬರುತ್ತೆ ಸರ್? ಅಲ್ಲ ಯಾರು ಬಿಡಲ್ಲ ಸರ್ ನೀರು. ಯಾವಾಗ ಇದೇ ಬಾಧ ಆಗೋಗ್ಬಿಟ್ಟಿದೆ ನಮ್ಗೆ. ಎಷ್ಟು ದಿನದಿಂದ ಸಮಸ್ಯೆ ಇದೆ ಇದು? ಏನ್ ಸರ್, ವಾರದಿಂದ ನಮ್ಗೆ ಇದೇ ಪ್ರಾಬ್ಲಮ್ ಇದೆ ಸರ್. ಪ್ರಾಬ್ಲಮ್ ಪಕ್ಕಾ ರಿಸಲ್ಟ್ ವಾರದಿಂದ. ಅದಕ್ಕೆ ಮುಂಚೆ 15-25 ದಿವಸದಿಂದ ಅದಕ್ಕೆ ನಾವು ಏನು ಮಾಡ್ಬೇಕು, ಅವ್ರೇನು ಮಾಡ್ಬೇಕು, ತಾವೆಲ್ಲರೂ ನೀನೇ ಯೋಚನೆ ಮಾಡ್ಕೊಂಡು ಅವ್ರೀಗ ಓಡ್ತೋದ್ರಲ್ಲ ಅವರನ್ನು ಕೇಳಿ ದಯವಿಟ್ಟು ಕ್ಷಮಿಸಿ, ನಮ್ಗೆ ಆಶೀರ್ವಾದ ಕೊಟ್ಟು ನಮ್ಗೆ ನ್ಯಾಯ ಬೇಕು ಅಷ್ಟೇ. ಏನ್ ಮಾಡ್ತಾರೆ ಪಾಪ, ಹೋಗಿ ಹೋಗಿ ಅವ್ರನ್ನೇ ಹೇಳೋದು. ನಾವು ನಮ್ಗೆ ನಮ್ ಜೌನಲ್ಲಿ ಫೋನ್ ಐತೆ, ಅವ್ರಿಗೆ ಮಾಡಿ ಹೋಗ್ತಾನೆ. ಅವ್ರಿಗೆ ಇಷ್ಟೊಂದು ಕೆಲಸಗಳು ಮಾಡ್ತಾ ಇದ್ದಾರೆ. ನಾವೇನು ಮಾಡ್ಬೇಕು, ಎರಡನೇ ಇಟ್ಕೋಬೇಕು.